ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ರೆ ಗೆಳೆಯರೆ? ಚೆನ್ನಾಗಿದ್ರೆ ಅನ್ಕೊಂತೀನಿ. ಈಗ ನಾನು ಬೆಂಗಳೂರಲ್ಲಿರುವ ಫ್ಲವರ್ ಶೋ ಬಂದಿನಿ. ಫ್ಲವರ್ ಶೋ ಅಂದ್ರೆ ಎಲ್ಲಿ ಅಂದ್ರೆ ಲಾಲ್ ಬಾಗ್ ಅಲ್ಲಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಲ್ಲಿ ಫ್ಲವರ್ ಶೋ ಅನ್ನು ಏರ್ಪಡಿಸಿದ್ದಾರೆ. ಬನ್ನಿ ನಾವು ಫ್ಲವರ್ ಶೋ ಅನ್ನು ನೋಡ್ಕೊಂಡ್ ಬರೋಣ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲಾಲ್ಬಾಗ್ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಫ್ಲವರ್ ಶೋ ಅನ್ನು ಏರ್ಪಡಿಸಲಾಗಿದೆ. ಆಗಸ್ಟ್ 7ರಿಂದ ಆಗಸ್ಟ್ 17ವರೆಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಇರಲಿದ್ದು. ಈ ಟಿಕೆಟ್ ದರ ಬಂದು ರಜಾ ದಿನಗಳಲ್ಲಿ ಬೇರೆ ಇರುತ್ತೆ ಮತ್ತು ಭಾನುವಾರ ಶನಿವಾರ ಈ ತರ ಇರುತ್ತಲ್ಲ ಅದು ಬೇರೆ ಇರುತ್ತೆ. ನೀವು ಭಾನುವಾರ ಮತ್ತು ಶನಿವಾರ ಹೋದ್ರೆ 100 ರೂಪಾಯಿ ಪ್ರೈಸ್ ಇರುತ್ತೆ. ಅದೇ ಮಧ್ಯದಲ್ಲಿ ದಿನಗಳಿಗೆ ಈ ತರ ಹೋದ್ರೆ ಗುರುವಾರ ಆಗ್ಲಿ ಶುಕ್ರವಾರ ಈ ತರ ಹೋದ್ರೆ 80 ರೂಪಾಯಿ. ಅದರಲ್ಲಿ ಚಿಕ್ಕ ಮಕ್ಕಳಿಗೆ 30 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಫ್ರೆಂಡ್ಸ್, ನಾನು ಆಗಸ್ಟ್ 15 ಹೋಗಿದ್ದೆ. ಆಗಸ್ಟ್ 15 ದಿನ ಜನಸಾಗರ. ಎಲ್ಲಿ ಮೆಟ್ರೋ ಹೋದ್ರು ಅಲ್ಲಿ ಜನಗಳೇ. ಎಲ್ಲಿ ಲಾಲ್ಬಾಗಲ್ಲಿ ಟಿಕೆಟ್ ತಗೋಬೇಕಂದ್ರು ಸಿಕ್ಕಾಪಡಿ ಜನಗಳು. ಎಲ್ಲಿ ನೋಡಿದ್ರೆ ಸಿಕ್ಕಾಪಡಿ ಜನ. ಹೀಗಾಗಿ ನೀವು ಕೂಡ ರಜೆ ದಿನಗಳಲ್ಲಿ ಹೋಗ್ಬಿಡಿ. ಮಧ್ಯ ದಿನಗಳಲ್ಲಿ ಹೋದ್ರೆ ಆರಾಮಾಗಿ ನೋಡ್ಕೊಂಡ್ ಬರ್ಬೋದು. ನೋಡಿ ಎಷ್ಟು ಜನ ಇದಾರೆ ಇಲ್ಲಿ. ಎಲ್ಲಿ ನೋಡಿದ್ರು ಜನ, ಯಾವ ದಿಕ್ಕಲ್ಲಿ ನೋಡಿದ್ರು ಜನಗಳಿದ್ದು. ಅದ್ರಂತೂ ಆ ಫ್ಲವರ್ ಶೋ ಹೋಗ್ಬಿಟ್ರೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಲ್ಲ ಆ ತರ ಹೋಗಿ ಮುಂದೆ ತಳ್ಳಿ ಕರೆಕ್ಟ್ ಆಗಿ ನೋಡಕ್ ಹೋಗ್ಬಿಡಲ್ಲ. ಲಾಲ್ಬಾಗ್ ಅಲ್ಲಿ 4 ಗೇಟ್ಗಳಿವೆ. ಮುಖ್ಯ ದ್ವಾರ ಬಂದು ಶಾಂತಿನಗರ್ ಬಸ್ ಸ್ಟಾಪ್ ಇದೆಯಲ್ಲ ಆ ರೂಟ್ ಅಲ್ಲಿ ಬರುತ್ತೆ. ಇದು ಬಂದು ಈ ಗೇಟ್ ಬಂದು ನಾವು ಈ ಮೆಟ್ರೋ ಇದೆಯಲ್ಲ, ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಹತ್ರನೇ ಗೇಟ್ ಇದೆ. ಅದ್ರ ಹತ್ರನೇ ಹೋಗಿರ್ತೀವಿ. ಮೆಟ್ರೋ ಅಂತ ನಿಮ್ಗೆ ನಿಯರೆಸ್ಟ್ ಆಗುತ್ತೆ, ಅಲ್ಲಿಂದ ಹೋಗ್ಬೋದು. ನೀವು ನಾರ್ಮಲ್ ಡೇಸ್ ಅಲ್ಲಿ ಹೋದ್ರೆ ಅದೇ ಮರ ಗುಡ್ಡ ಬೆಟ್ಟಗಳ ನೋಡ್ಕೊಂಡ್ ಬರ್ಬೋದು. ಹಾಗೆ ಒಂದು ಕೆರೆನೂ ಇದೆ, ಕೆರೆ ನೋಡ್ಕೊಂಡ್ ಬರ್ಬೋದು. ಬಟ್ ಏನು ವಿಶೇಷ ದಿನಗಳಂತಾದ್ರೆ ಈ ಜನವರಿ 26 ಆಗ್ಲಿ ಆಗಸ್ಟ್ 15 ಆಗ್ಲಿ ಇಲ್ಲಿ ಫ್ಲವರ್ ಶೋ ಅನ್ನು ಏರ್ಪಡಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಗುಲಾಬಿ ತೋಟ. ವಿಧಗಳಾದಂತ ಕಲರ್ ಅಂತ ಗುಲಾಬಿ ಹೂಗಳನ್ನು ನೋಡ್ಬೋದು. ಇದೆಲ್ಲ ಗುಲಾಬಿ ತೋಟ. ಎಲ್ಲಿ ನೋಡಿದ್ರು ಗುಲಾಬಿ ತೋಟ. ಇಷ್ಟು ಮಾತ್ರ ಈ ಏರಿಯಾದಲ್ಲಿ ಗುಲಾಬಿ ತೋಟ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇದೆ ಗಾಜಿನ ಮನೆ ಆಪೋಸಿಟ್ ಅಲ್ಲೇ ಒಂದು ನೀರಿನ ಕಾರಂಜಿ ತರ ಮಾಡಿದ್ದಾರೆ. ನೀರು ಸ್ಪೋರ್ಟ್ಸ್ ಆಗಿ ಹರಿದು ಬರುತ್ತೆ, ಚಿಮ್ಮುತ್ತೆ. ಆ ಆಪೋಸಿಟ್ ಅಲ್ಲಿ ಗಾಜಿನ ಮನೆ ಇದೆ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಜನಸಾಗರ ಹತ್ರ ತುಂಬಿದ್ದಾರೆ. ಎಷ್ಟೊಂದು ಜನ, ಎಲ್ಲಿ ನೋಡಿದ್ರು ಜನ. ನೋಡಿ ಫ್ರೆಂಡ್ಸ್, ನಮ್ದು ಎಕ್ಸ್ ಆರ್ಮಿ ಮ್ಯಾನ್ಗಳು
ರಿಟೈರ್ಡ್ ಆದ ಆರ್ಮಿ ಆಫೀಸರ್ಗಳು ಇಲ್ಲಿ ಬ್ಯಾಂಡ್ ಅನ್ನು ವಾದ್ಯ ನುಡಿಸ್ತಾ ಇದ್ರು. ಅಲ್ಲಿ ಕೂಡ ಸ್ವಲ್ಪ ವಿಶೇಷವಾಗಿತ್ತು. ಆಗಸ್ಟ್ 15 ವಿಶೇಷವೇನೆಂದರೆ ಇಲ್ಲಿ ನಮ್ಮ ಕನ್ನಡ ನೆಲದ ಸ್ವತಂತ್ರ ಹೋರಾಟಗಾರರನ್ನು ಇಲ್ಲಿ ತೋರಿಸಲಾಗಿದೆ. ಈ ಕೋಟೆ ಇದೆಲ್ಲ ಬಂದು ನೋಡಿ, ಇದೆಲ್ಲ ನಮ್ಮ ನೆಲದ ಒಂದು ಇದು. ಅದರಲ್ಲಿ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಬೆಳವಾಡಿ ಮಲ್ಲಮ್ಮ ಆಗಿರ್ಬೋದು, ರಾಣಿ ಚೆನ್ನಮ್ಮ ಆಗಿರ್ಬೋದು, ಇವರೆಲ್ಲ ಕನ್ನಡ ನೆಲದ ಸ್ವತಂತ್ರ ಹೋರಾಟಗಾರರು. ಅವರನ್ನು ಮಾತ್ರ ಇಲ್ಲಿ ತೋರಿಸಲಾಗಿದೆ, ಪ್ರತಿಯೊಬ್ಬರು ತೋರಿಸಲಾಗಿದೆ. ನೋಡಿ, ಬನ್ನಿ, ಮುಂದೆ ಗೊತ್ತಾಗುತ್ತೆ. ಅವರ ಮೂರ್ತಿ ಕೂಡ ಇಲ್ಲಿ ಮಾಡಲಾಗಿದೆ.
ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.